ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಪವಿತ್ರ ಕುರುಳಿಗೆ ತಾಳಿ ಕಟ್ಟೆ ಬಿಟ್ರ ಇಲ್ಲಿ ದೇವ್ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಪವಿತ್ರ ಅತ್ತೆ ಚಂದ್ರಿಕಾ ಪವಿತ್ರಾಗೆ ಪೂಜೆ ಇದೆ ಅಂತ ಹೇಳಿ ರೆಡಿ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಿದ್ದಾರೆ. ಇದ್ದ ಕಡೆ ತಿಲಕ್ ಮುಂದೆ ಇದ್ದಂಥ ಪವಿತ್ರ ವೇಲ್ ಬಂದು ದೇವ್ ಹತ್ರ ಬೀಳುತ್ತಾ. ಗಾಳಿಯಲ್ಲಿ ಬಂದು ಬಿದ್ದಂಥ ವೇಲನ್ನು ನೋಡಿದ್ದೆ ದೇವ್ಗೆ ಅಚ್ಚರಿ ಆಗತ್ತಾ. ಪವಿತ್ರಾಗೆ ಏನಾದರೂ ತೊಂದರೆ ಆಯ್ತಾ, ಈ ವೇಲ್ ಯಾಕೆ ನನ್ನ ಹತ್ರ ಬಂದ್ಬಿಟ್ಟು ತಮ್ಮಯ್ಯ ಏನಾದರೂ ನನಗೆ ಸುಳಿವನ್ನ ಕೊಡ್ತಿದ್ದಾನ ಅಂತ ಅನ್ಕೊಂಡಿದ್ದೆ. ಪವಿತ್ರಾಗೆ ಏನಾದರೂ ತೊಂದರೆ ಆಗಿರಬಹುದು ಅಂತ ಅನ್ಕೊಂಡು ದೇವ ಪವಿತ್ರನ ನೋಡೋದಕ್ಕೆ ಅಂತ ಹೇಳಿ ರಾಮನಗರಕ್ಕೆ ಹೋಗ್ತಾರೆ. ಅದೇ ಒಂದು ಸಮಯದಲ್ಲಿ ತಾತ ಬರ್ತಾರೆ. ತಾತ ಬಂದಿದ್ದೆ ಎಲ್ಗೆ ಹೋಗ್ತಿದ್ಯಾ ದೇವ್ ಅಂದಾಗ ಸ್ವಲ್ಪ ಕೆಲಸ ಆಯಿತು, ಆಫೀಸ್ಗೆ ಹೋಗ್ತಿದ್ದೀನಿ ತಾತ ಅಂತ ಹೇಳ್ತಾರೆ. ಯಾಕಪ್ಪ ನಿಮಗೆ ಸುಳ್ಳು ಹೇಳೋದಕ್ಕೂ ಕೂಡ ಬರುವುದಿಲ್ವಾ, ಏನು ವಿಷಯ ಅನ್ನೋದನ್ನ ಹೇಳು ಅಂತ ಹೇಳಿ ತಾತ ಕೇಳ್ತಾರೆ. ಏನಿಲ್ಲ, ನನಗೆ ಯಾಕೋ ಪವಿತ್ರಾಗೆ ಏನೋ ತೊಂದರೆ ಆಗಿದೆ ಅಂತ ಅನ್ನಿಸ್ತಾ ಇತ್ತು, ಅದೇ ಕಾರಣಕ್ಕೋಸ್ಕರ ಆಕೆಯನ್ನು ನೋಡಿ ನೀನು ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೆ ಅಂತ ಹೇಳಿದಾಗ, ಹೌದಾ ಹಾಗಿದ್ರೆ ನಾನು ಕೂಡ ಹುಡುಗಿಗೆ ಒಂದಷ್ಟು ಧೈರ್ಯದ ಮಾತುಗಳನ್ನ ಹೇಳ್ತೀನಿ, ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಬನ್ನಿ ತಾತ ಅಂತ ಹೇಳಿ ದೇವ್ ಮತ್ತು ತಾತ ಇಬ್ಬರು ಕೂಡ ರಾಮನಗರಕ್ಕೆ ಅಂತ ಹೇಳಿ ಹೊರಡ್ತಿದ್ದಾರೆ. ದಾರಿ ಮಧ್ಯದಲ್ಲಿ ನಿನ್ನ ಹತ್ರ ಫೋನ್ ಇಲ್ವಾ, ಪವಿತ್ರ ನಂಬರ್ ಇಲ್ವಾ ಅಂತ ಹೇಳಿದಾಗ, ಇಲ್ಲ ತಾತ ಪವಿತ್ರ ನಂಬರ್ ಇಲ್ಲ ನಾನು ಕಾಲ್ ಮಾಡಲಿಕ್ಕೆ ಅಂತ ಹೇಳಿ ದೇವಿ ಹೇಳ್ತಾರೆ. ಅದಕ್ಕೆ ಅವ್ರ ಮನೆಗೆ ಹೋಗ್ತಿರೋದು ಅಂತ ಹೇಳಿ ಹೊರಡ್ತಿದ್ದಾರೆ. ಇತ್ತ ಕಡೆ ಹೇಗಾದರೂ ಮಾಡಿ ಡೋರ್ ಓಪನ್ ಮಾಡಬೇಕು ಅಂತ ಹೇಳಿ ಸುಮಂತ ಮತ್ತು ತಾತ ಟ್ರೈ ಮಾಡ್ತಿದ್ದಾರೆ. ಬಿಕಾಸ್ ಇಲ್ಲಿ ಪವಿತ್ರ ಮನೆಯಲ್ಲಿ ತಾತ ಮತ್ತು ತಮ್ಮನನ್ನ ಕೂಡ ಹಾಕಿದ್ದಾರೆ ಚಂದ್ರಿಕಾ. ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಏನೋ ಅನಾಹುತ ಘಟಿಸ್ತದೆ ಅಂತಾನೆ ಅನ್ನಿಸ್ತದ ಅಂತ ಅನ್ಕೊಂಡಿದ್ದೆ. ಹೇಗಾದ್ರೂ ಮಾಡಿ ಡೋರ್ ಓಪನ್ ಮಾಡಬೇಕು, ಓಪನ್ ಮಾಡೋಕ್ಕಾಗಿಲ್ಲ ಅಂದರೆ ಡೋರನ್ನೇ ಹೊಡೆದು ಹೊರಗಡೆ ಹೋಗಬೇಕು ಅಂತ ಹೇಳಿ ತಾತ ಮತ್ತು ಸುಮಂತ ಅನ್ಕೋತಾರೆ. ಅಷ್ಟರಲ್ಲಿ ಅಲ್ಲಿ ಒಂದು ಡಂಬಲ್ಸ್ ಥರದಿರತ್ತೆ, ಅದನ್ನು ತಗೊಂಡಿದ್ದೆ ಡೋರನ್ನು ಹೊಡೆದು ಹೊರಗಡೆ ಬರ್ತಾರೆ. ಅಪ್ಪನನ್ನ ಹುಡುಕ್ತಿದ್ದಾರೆ, ಅಪ್ಪ ಕಾಣಿಸ್ತಿಲ್ಲ. ಪವಿತ್ರನನ್ನ ಹುಡುಕ್ತಾರೆ, ಪವಿತ್ರ ಕಾಣಿಸ್ತಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ಏನು ಅನಾಹುತ ಆಗತ್ತೆ ಅಂತ ಅನ್ನಿಸ್ತದೆ. ತಾತ ಏನಾದರೂ ಮಾಡಲೇಬೇಕು ಅಂತ ಸುಮಂತ ಹೇಳ್ತಾರೆ. ತಕ್ಷಣ ಹೊರಗಡೆ ಬರ್ತಾರೆ, ಯಾರಾದರೂ ಹೊರಗಡೆ ಇರ್ಬೋದಾ ಅಂತ. ಬಟ್ ಹೊರಗಡೆ ಬರ್ತಿದ್ದಾಗೆ ಒಬ್ಬ ವ್ಯಕ್ತಿ ಬಂದಿದ್ದ. ಏನಿದು ಇಲ್ಲಿ ನಿಂತಿದ್ರಲ್ಲ, ನಿಮ್ಮ ಮೊಮ್ಮಗಳು ಮದುವೆ ಆಗ್ತದ, ದೇವಸ್ಥಾನಕ್ಕೇನೂ ಕೂಡ ಹೋಗಿಲ್ವಾ ಅಂತ. ಏನು ಮಾತಾಡ್ತಿದ್ರ ನೀವು, ನನ್ನ ಮೊಮ್ಮಗಳು ಮದುವೆನ ಅಂತ ಹೇಳಿ ತಾತ ಕೇಳಿದಾಗ, ಹೌದು ನಿಮ್ಮ ಮೊಮ್ಮಗಳು ಮದುವೆನೇ, ಪವಿತ್ರ ಮದುವೆ ಆಗ್ತಿದೆ ಬನ್ನಿ ಅಂತ ಮನೋಜ್ ನಮ್ಮನ್ನು ಕರೆದ್ನಲ್ಲ, ಮನೋಜ್ ಪವಿತ್ರನ ದೇವಸ್ಥಾನದಲ್ಲಿ ಮದುವೆ ಆಗ್ತಿದ್ದಾನಲ್ಲ ಅಂತ ಹೇಳಿದಾಗ ಈ ಕಡೆ ಸುಮಂತ, ತಾತ ನಾವು ಅನ್ಕೊಂಡಾಗೆ ನಡೀತಿದೆ, ಮನೋಜ್ ಪವಿತ್ರನ ಮದುವೆ ಆಗೋಕೆ ಹೋಗ್ತಿದ್ದಾನೆ, ಯಾವುದೇ ಕಾರಣಕ್ಕೂ ಅವನ ಜೊತೆ ಅಕ್ಕನ ಮದುವೆ ಆಗಬಾರ್ದು ಅಂತ ಹೇಳಿ ಸುಮಂತ್ ಮತ್ತೆ ತಾತ ಇಬ್ರು ಕೂಡ ದೇವಸ್ಥಾನಕ್ಕೆ ಹೊರಡ್ತಾರೆ. ಇತ್ತ ಕಡೆ ಮನೋಜ್ ಮಾತನ್ನ ಕಟ್ಕೊಂಡು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ರಂಗ ಅವರು ಅಂದ್ರೆ ಪವಿತ್ರ ತಂದೆ ಬಂದಿದ್ದಾರೆ. ಏನದು ಇಲ್ಲಿ ನೋಡಿದ್ರೆ ಯಾವುದೇ ರೀತಿ ತೀರ್ಥೋದ್ಭವ ಕಾಣಿಸ್ತಿಲ್ಲ, ಯಾವುದೇ ರೀತಿ ಪೂಜೆ ಪುನಸ್ಕಾರಗಳು ಆ ರೀತಿ ಅನ್ನಿಸ್ತಿಲ್ವಲ್ಲ, ಏನಿರ್ಬೋದು. ಹಾಗಿದ್ರೆ ಮನೋಜ್ ಯಾವ ದೇವಸ್ಥಾನಕ್ಕೆ ನಾನು ಕಳಿಸ್ಕೊಟ್ಟೆ ಅನ್ಕೊಂಡಿದ್ದೆ, ಅಲ್ಲೇ ಇರ್ತಕ್ಕಂಥ ಪುರೋಹಿತರನ್ನ ಪ್ರಶ್ನೆ ಮಾಡ್ತಾರೆ. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಲ್ವಾ, ತೀರ್ಥೋದ್ಭವ ಎಲ್ಲ ಆಗುತ್ತೆ ಅಂದಾಗ, ಏನಿದು ಇಲ್ಲಿ ನದಿಯನ್ನೇ ಇಲ್ಲ ಅಂಥದ್ರಲ್ಲಿ ತೀರ್ಥೋದ್ಭವ ಆಗೋದಕ್ಕೆ ಹೇಗೆ ಸಾಧ್ಯ, ನಿಮ್ಮನ್ನ ಯಾರು ಮಿಸ್ಲೀಡ್ ಮಾಡಿದಾರ, ಯಾರ್ದೋ ಮಾತನ್ನ ಕಟ್ಕೊಂಡು ನೀವು ಇಲ್ಲಿಗೆ ಬಂದಿದ್ದೀರಾ, ಖಂಡಿತವಾಗ್ಲೂ ಇಲ್ಲಿ ಯಾವುದೇ ರೀತಿಯ ತೀರ್ಥೋದ್ಭವ ಆಗೋದಿಲ್ಲ, ಹೇಗೂ ದೇವಸ್ಥಾನಕ್ಕೆ ಬಂದಿದ್ರ ದೇವರ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮನೋಜ್ ತಂದೆ ಬಂದಿದ್ದ. ರಂಗ ಏನು ಮಾಡ್ತಿದ್ಯಾ, ಮೊದಲು ಬಾ ಇಲ್ಲಿ ಅಂತ ಹೇಳ್ತಾರೆ. ನೀವೇನು ಬಾವ ಇಲ್ಲಿ ಅಂದಾಗ, ಅಲ್ಲಿ ಮನೋಜ್ ಪವಿತ್ರನ ಮದುವೆ ಆಗೋದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಪವಿತ್ರ ತುಂಬ ಕಣ್ಣೀರು ಹಾಕ್ತಿದ್ದಾಳೆ, ಮೊದಲು ಹೇಗಾದ್ರೂ ಮಾಡಿ ಆ ಮದುವೆಯನ್ನ ನಿಲ್ಲಿಸಬೇಕು ಬಾ ನನ್ನ ಜೊತೆ ಅಂತ ಹೇಳಿ ಪವಿತ್ರ ತಂದೆ ರಂಗ ಅವರನ್ನ ಮನೋಜ್ ತಂದೆ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟು ಬರ್ತಿದ್ದಾರೆ. ಇತ್ತ ಕಡೆ ಪವಿತ್ರನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಂತಹ ಚಂದ್ರಿಕಾ ಪವಿತ್ರನ ಎಳುಕೊಂಡು ಮಂಟಪದ ಕಡೆ ಹೋಗ್ತಿದ್ದಾರೆ. ಬಿಕಾಸ್ ಯಾವಾಗ ಮಂಟಪದ ಬಳಿಗೆ ಬಂದಂತಹ ಪವಿತ್ರ ಒಂದು ಫೋಟೋವನ್ನ ನೋಡಿದ್ಲು, ಫೋಟೋ ನೋಡ್ತಿದ್ದಾಗೆ ಗೊತ್ತಾಗ್ಬಿಡತ್ತೆ ಇವರು ನನ್ನ ಮತ್ತೆ ಮನೋಜ್ ಮದುವೆ ಮಾಡಿಸ್ತಿದ್ದಾರೆ ಅಂತ. ಏನತ್ತ ಇದು ಪೂಜೆ ಅಂತ ಹೇಳಿ ಕರ್ಕೊಂಡು ಬಂದ್ರಿ, ಇಲ್ಲಿ ನೋಡಿದ್ರೆ ನನ್ನ ಮತ್ತೆ ಮನೋಜ್ ಮದುವೆಗೆ ಎಲ್ಲ ರೀತಿ ತಯಾರಿ ಆಗಿದೆಯಲ್ಲ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತಾರೆ. ಏನೇ ನಿನ್ನೊಪ್ಪಿಗೆ ಯಾರು ಬೇಕು, ನಿನ್ನೊಪ್ಪಿಗೆ ಕೇಳ್ಕೊಂಡು ಯಾರು ಮಾಡ್ತಾರ, ನೀನು ಚಿಕ್ಕವಳಾಗಿದ್ದಾಗೆ ನಿಮ್ಮ ಅಪ್ಪನ ಹತ್ರ ಹೇಳಿದೆ ನೀನು ನನ್ನ ಮನೆ ಸೊಸೆ ಅಂತ. ಸುಮ್ಮನೆ ನನ್ನ ಮಗನ ಮದುವೆ ಆಗಿ ಫಾರಿನ್ಗೆ ಹೋಗಿ ಅಚ್ಚುಕಟ್ಟಾಗಿ ಅವನ ಜೊತೆ ಸಂಸಾರ ಮಾಡು. ನಿಜ ಹೇಳಬೇಕು ಅಂದರೆ ನನ್ನ ಮಗ ಮದುವೆ ಆಗೋಕೆ ಒಪ್ಕೊಂಡಿದ್ದಾನಲ್ವ, ಅದೇ ನೀನು ಮಾಡ್ತಿರೋ ಪುಣ್ಯ. ಯಾರು ನಿನ್ನನ್ನು ಮದುವೆ ಆಗ್ತಾರೆ ಅಂಥದ್ರಲ್ಲಿ ನನ್ನ ಮಗ ನಿನ್ನನ್ನು ಮದುವೆ ಆಗ್ತಿದ್ದಾನೆ, ಸುಮ್ಮನೆ ಬಾ ಅಂತ ಹೇಳ್ತಾರೆ. ಇಲ್ಲ ನನ್ನ ಜೀವ ಹೋದ್ರೂ ಕೂಡ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಮದುವೆನ ಒಪ್ಕೊಳ್ಳೋದಿಲ್ಲ, ನಾನು ಆಲ್ರೆಡಿ ಅಪ್ಪಂಗೆ ಹೇಳಿದ್ದೇನೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಪವಿ ಹೇಳಿದಾಗ, ಯಾರು ನಿನ್ನ ಮಾತನ್ನು ಕಟ್ಕೊಂಡು ಕೂತ್ಕೋತಾರೆ, ಸುಮ್ಮನೆ ನಡೀತಾ ಇರುವ ಅಂತ ಹೇಳಿ ಪವಿತ್ರನ ಎಳ್ಕೊಂಡು ಅಲ್ಲಿಗೆ ಬರ್ತಿದ್ದಾರೆ. ಈ ಕಡೆ ಜನಗಳು ಕೂಡ ನೋಡಮ್ಮ ನಿನ್ನ ಮದುವೆ ಆಗ್ತಿರೋದೇ, ಅವನು ಹೆಚ್ಚು ಸುಮ್ಮನೆ ಕೂತ್ಕೊಂಡು ಸೈಲೆಂಟ್ ಆಗಿ ಮದುವೆ ಆಗುವವನ್ನ ಅಂತ ಕೂಡ ಹೇಳ್ತಾರೆ. ಈ ಕಡೆ ಹಸಮಣೆ ಮೇಲೆ ಪವಿತ್ರ ಕೂತಿದ್ದಾಗೇನೆ ಇಲ್ಲಿ ಇವ್ರ ತಂದೆ ಅಂತ ಹೇಳಿ ಕೇಳ್ತಾರೆ.
ಅಯ್ಯೋ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಪೂಜೆ ಮಾಡಿಸ್ಕೊಂಡು ಬರುವುದಕ್ಕೆ, ಬಂದ್ಬಿಡ್ತಾರೆ ಮುಹೂರ್ತ ಮೀರುದ್ರ ಒಳಗಡೆ ಅಂತ ಹೇಳಿ ಮನೋಜ್ನ ಸ್ನೇಹಿತರು ಹೇಳ್ತಾರೆ. ಆದ್ರೆ ಇಲ್ಲಿ ಪವಿ ಮದ್ವೆ ಬೇಡ ಅನ್ನೋದನ್ನ ನೋಡ್ತಂತ ಕೆಲವು ಮಂದಿ ಏನಿದೆ, ಹುಡುಗಿಗೆ ಒಪ್ಪಿಗೆ ಇಲ್ಲ ಅಂದಮೇಲೆ ನೀವು ಹೇಗೆ ಮದ್ವೆ ಮಾಡಕ್ ಹೊರಡ್ತೀರಾ, ದಯವಿಟ್ಟು ಈ ಮದ್ವೆಯನ್ನ ನಿಲ್ಸಿ ಅಂತ ಹೇಳ್ತಾರೆ. ಏನಯ್ಯ ನಿನ್ಗೇನಯ್ಯ ಆಗ್ಬೇಕು, ಸುಮ್ಮನೆ ನಿನ್ ಪಾಡಂಗ್ ನೀನ್ ಇರೋಕೆ ಆಗೋದಿಲ್ವಾ ಅಂತ ಹೇಳಿ ಮನೋಜ್ ಹೇಳ್ತಾರೆ. ಜೊತೆಗೆ ಒಂದಷ್ಟು ಜನ ನೀನ್ ಸುಮ್ನಿರಪ್ಪ, ನೀನು ನಮ್ಮ ಊರಿಗೆ ಆ ತಿಲಕ್ ದೆವ್ವ ಬಂದು ಕಾಡ್ತಿದ, ಇವಳು ಒಂದಷ್ಟು ದಿನ ಇಲ್ಲೇ ಇದ್ದು ಬಿಟ್ರೆ ಖಂಡಿತ ನಮ್ಮ ಊರೇ ಸರ್ವನಾಶ ಆಗ್ಬಿಡತ್ತೆ, ಮೊದಲು ಇವಳು ಮದ್ವೆ ಆಗಿ ಇಲ್ಲಿಂದ ತೊಲಗ್ಲಿ ಅಂತ ಹೇಳಿ ಮನೋಜ್ ಕಡೆ ಇರ್ತಕ್ಕಂಥ ಒಂದಷ್ಟು ಹೆಂಗಸರು ಹೇಳ್ತಾರೆ. ನಂತರ ಇಲ್ಲಿ ಪವಿ ಮಾತ್ರ ನೀನೇನೇ ಮಾಡಿದ್ರು ನನ್ನ ಮದ್ವೆ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ದೇವ್ ಮತ್ತೆ ತಾತ ಇಬ್ರು ಕೂಡ ದಾರಿಯಲ್ಲಿ ಬರಬೇಕಾದ್ರೆ ತಾತ ಮತ್ತೆ ಸುಮಂತ್ ನಾನು ನೋಡಿದ್ದೆ, ಏನಿದು ನೀವು ಯಾಕೆ ಇಷ್ಟು ಗಾಬರಿ ಆಗಿದ್ರಾ ಅಂದಾಗ ಒಳ್ಳೆ ಸಮಯಕ್ಕೆ ಬಂದ್ರಪ್ಪ, ಅಲ್ಲಿ ನನ್ನ ಮೊಮ್ಮಗಳನ್ನ ಮನೋಜ್ ಮದ್ವೆ ಆಗೋಕೆ ಹೋಗಿದ್ದಾನೆ, ನನ್ನ ಮಗ ಅದಕ್ಕೆ ಒಪ್ಪಿದಾನೋ ಇಲ್ವೋ ಅಂತೂ ನನಗೆ ಗೊತ್ತಿಲ್ಲ, ನಮ್ಮನ್ನ ಕೂಡ ಹಾಕಿದ್ರು, ಈಗ ಮೊದಲು ಮದ್ವೆ ನಿಲ್ಲಿಸ್ಬೇಕು ಅಂತ ಹೋಗ್ತಿದ್ದೀವಿ, ಆ ಮನೋಜ್ನ ನನ್ನ ಮೊಮ್ಮಗಳು ಏನಾದರೂ ಮದ್ವೆ ಆಗ್ಬಿಟ್ರೆ ಖಂಡಿತ ನನ್ನ ಮೊಮ್ಮಗಳು ಜೀವಂತವಾಗಿರೋದಿಲ್ಲ, ಯಾಕಂದ್ರೆ ನನ್ನ ಮೊಮ್ಮಗಳಿಗೆ ಅವನಂದ್ರೇನೆ ಇಷ್ಟ ಇಲ್ಲ, ಅವನ್ನ ಯಾವುದೇ ಕಾರಣಕ್ಕೂ ನನ್ನ ಮೊಮ್ಮಗಳು ಮದ್ವೆ ಆಗಬಾರ್ದು, ಆಮೇಲೆ ನನ್ನ ಮೊಮ್ಮಗಳು ಕಷ್ಟದಲ್ಲಿ ನರಳಾಡೋದನ್ನ ನಾನು ನೋಡ್ಬೇಕಾಗತ್ತಾ ಅಂತ ಹೇಳಿದಾಗ ನೀವೇನು ಯೋಚನೆ ಮಾಡಬೇಡಿ, ನಾವು ಬಂದಿದ್ದೀವಲ್ವಾ ಖಂಡಿತ ಈ ಮದುವೆಯನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ದೇವ್ ಮತ್ತೆ ತಾತ ಹೇಳ್ತಾರ. ನನ್ನ ತಮ್ಮಂಗೆ ನಾನು ಮಾತು ಕೊಟ್ಟಿದ್ದೀನಿ, ಪವಿತ್ರ ನನ್ನ ಜವಾಬ್ದಾರಿ ಅಂತ, ಖಂಡಿತವಾಗ್ಲೂ ಪವಿತ್ರಳನ್ನ ಕಾಪಾಡ್ತೀನಿ, ನನ್ನ ತಮ್ಮನಿಗೆ ಕೊಟ್ಟಿರ್ತಕ್ಕಂಥ ಮಾತಕ್ಕಿಂತ ನನಗೇನು ಕೂಡ ಮುಖ್ಯ ಅಲ್ಲ ಅಂತ ಹೇಳಿ ದೇವ್ ಹೇಳ್ತಾರ. ಇತ್ತ ಕಡೆ ರಾಧಿಕಾ ಅವರು ಕುಸಿದು ಕೂತಿದಾಗ ಅಜ್ಜಿ ಬಂದಿದೆ. ಏನಿದು ರಾಧಿಕಾ, ಒಂದು ಮಗನ ಕಳ್ಕೊಂಡು ಇನ್ನೊಂದು ಮಗನ ಕಣ್ಮುಂದೆನೆ ಕಳ್ಕೊತಾ ಇದೆಯಲ್ಲ, ಯಾಕೆ ಒಂದು ಕಣ್ಣಕ್ಕೆ ಪೆಟ್ಟಾಯ್ತು ಅಂತ ಇನ್ನೊಂದು ಕಣ್ಣಿಗೂ ಚುಚ್ಕೊಳಕ್ಕಾಗತ್ತಾ, ಇರೋ ಒಬ್ಬ ಮಗನ ಕಳ್ಕೊಂಡಿದ್ದೆ, ಇರೋ ಒಬ್ಬ ಮಗನಾದ್ರೂ ನೋಡಿ ಖುಷಿ ಪಡ್ತಾ ಅವನನ್ನ ಒಳ್ಳೇದನ್ನ ಬಯಸ್ತಾ ಇರ್ಬೇಕಲ್ವಾ, ಅವನನ್ನ ನೋಡಿ ನಿನ್ ದುಃಖ ಕಡಿಮೆ ಮಾಡ್ಕೋಬೇಕಲ್ವಾ, ಅದನ್ನ ಬಿಟ್ಟು ಏನ್ ಮಾಡ್ತಿದ್ಯಾ ನೀನು, ನಿನ್ನ ನೋಡ್ತಾ ಇದ್ರೆ ಇನ್ನೊಬ್ಬ ಮಗನೂ ಕೂಡ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅಂತ ಭಯ ಆಗ್ತದೆ ಅಂತ ಅಜ್ಜಿ ಹೇಳ್ತಾರ. ನಂತರ ಅತ್ತ ಕಡೆ ದೇವ್ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ, ಚಿಕ್ಕಪ್ಪನ ಮಗ ಎಲ್ಲರೂ ಕೂಡ ಸೇರಿಕೊಂಡು ತಿಲಕ್ ನಮಗೆ ಒಳ್ಳೆ ಕೆಲಸ ಮಾಡಿ ಹೋಗಿದ್ದಾನೆ, ಇಡೀ ಆಸ್ತಿಯನ್ನು ನಮಗೆ ಬಿಟ್ಕೊಟ್ಟು ಹೋಗಿದ್ದಾನೆ, ಇದೇ ಸರಿಯಾದ ಸಮಯ, ಈ ಸರಿಯಾದ ಸಮಯದಲ್ಲಿ ನಮ್ಗೆ ಏನು ಬೇಕೋ ಆ ಕೆಲಸವನ್ನು ನಾವು ಸಾಧಿಸ್ಕೋಬೇಕು, ಖಂಡಿತ ಸಾಧಿಸ್ಕೋತೀವಿ ಅಂತ ಮಾತನಾಡ್ತಿದ್ದಾರೆ. ಎತ್ತ ಕಡೆ ದೇವ್ ಮತ್ತು ತಾತ ಬನ್ನಿ ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮದುವೆ ನಿಲ್ಲಿಸೋಣ ಅಂತ ಹೇಳಿದಾಗ, ಏನಪ್ಪ ಈ ಬಾರಿ ನೀನು ಮದುವೆ ನಿಲ್ಲಿಸ್ಬೋದು, ಆದರೆ ಮನೋಜ ಬಿಟ್ಟು ಬಿರ್ಲಾರ್ದಾಗೆ ನನ್ನ ಮೊಮ್ಮಗಳನ್ನ ಕಾಡ್ತಾನೆ ಇರ್ತಾನೆ, ಅದರಿಂದ ಬಚಾವ್ ಮಾಡೋಕ್ಕಾಗತ್ತಾ, ನನ್ನ ಮೊಮ್ಮಗಳನ್ನ ದೇವ್ರೆ ಕಾಪಾಡಬೇಕು ಅಂತ ತಾತ ಅನ್ಕೋತಾರೆ. ನಂತರ ಎಲ್ಲರೂ ಕೂಡ ಮದುವೆ ನಿಲ್ಲಿಸಬೇಕು ಅಂತ ದೇವಸ್ಥಾನಕ್ಕೆ ಬರ್ತಿದ್ದಾಗ ರೌಡಿಗಳು ಅವರನ್ನ ಅಡ್ಡ ಹಾಕ್ತಾರೆ. ಈ ಕಡೆ ದೇವ ಹೊಡೆಯೋಕೆ ಮುಂದಾದಾಗ ತಾತ ಪ್ರಶ್ನೆ ಮಾಡ್ತಾರೆ ಇಲ್ಲಿ ರೌಡಿಗಳನ್ನ, ಯಾಕೆ ನೀವು ದೇವಸ್ಥಾನದಲ್ಲಿ ಈ ರೀತಿ ಮಾಡ್ತಿದ್ರ, ಸುಮ್ಮನೆ ಹೋಗ್ಬಿಡಿ, ಮದುವೆ ನಿಲ್ಲಿಸ್ಬೇಕು, ಆ ಹುಡುಗಿ ಬದುಕು ಹಾಳಾಗ್ತಿದೆ ಅಂತ. ಆಗ ರೌಡಿಗಳು ತಾತನನ್ನ ನೂಕಿದ್ದ ಈ ಕಡೆ ದೇವ್ ಕೆಂಡುವಾಗ್ತಾರೆ. ತನ್ನ ತಾತನ ಬಳಿಗೆ ಹೋಗಿ, ತಾತ ಇವ್ರ ಕತೆ ಎಲ್ಲರನ್ನ ಕೂಡ ಈಗಲೇ ಮುಗಿಸ್ಬಿಡ್ತೇನೆ, ಇವ್ರು ಯಾರನ್ನ ಕೂಡ ಉಳಿಸೋದಿಲ್ಲ ಅಂದಾಗ, ಈಗ ನಾವು ಇವ್ರ ಕಥೆಯನ್ನ ಮುಗಿಸೋದಲ್ಲಪ್ಪ ಅಂತ ಹೇಳಿ ತನ್ನ ಮೊಮ್ಮಗನ ಕರ್ಕೊಂಡು ಹೋಗಿ ಗರ್ಭಗುಡಿಯಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸಿ ದೇವ್ರ ಮುಂದೆ ಒಂದು ಮಾತನ್ನ ಹೇಳ್ತಿದ್ದಾರೆ. ಇತ್ತ ಕಡೆ ಪವಿ ನನಗೆ ಮದುವೆನೇ ಬೇಡ, ನಾನು ಸತ್ತು ಹೋಗ್ಬಿಡ್ತೀನಿ, ಮದುವೆ ಆಗೋದಿಲ್ಲ ಅಂದಾಗ, ನೀನೇನು ಸಾಯೋದು, ನೀನೆಲ್ಲ ಸಾಯೋದು, ಈ ಮದುವೆ ಆಗದೆ ಇದ್ರೆ ನಿನ್ನ ತಾತ ಮತ್ತು ನಿನ್ನ ತಮ್ಮ ಸಾಯ್ತಾರ ಅಂತ ಹೇಳಿ ಅವರನ್ನ ಕಪ್ಪಿ ಮುಷ್ಟಿಗೆ ತಂದು ಇಟ್ಕೊಂಡಿದ್ದಾರೆ. ಈ ಕಡೆ ಅವರಿಬ್ರು ಕೂಡ ಮನೋಜ್ನ ಕೈವಶವಾಗಿದ್ದಾರೆ. ಅಲ್ಲಿ ಅವರನ್ನ ಸಾಯಿಸ್ತೀನಿ ಅಂತ ಹೇಳಿ ಹೆದರಿಸ್ತಿದ್ದಾಗೆ ಈ ಕಡೆ ಪವಿತ್ರ ತಲೆ ಬಾಗಿ ಕೂತ್ಕೋಬೇಕಾಗಿದೆ. ಇಷ್ಟ ಇಲ್ಲದ ಮದುವೆಗೆ ಕರುಳಡ್ಡಿ ಕೂತಂತಹ ಪವಿತ್ರ ಕರುಳಿಗೆ ಕೊನೆಗೂ ಕೂಡ ತಾಳಿ ಬಿದ್ದೇ ಬಿಡುತ್ತಾ. ಅಷ್ಟರಲ್ಲಿ ಅಪ್ಪ ರಂಗ ಕೂಡ ಬರ್ತಾರೆ, ಕೊನೆಗೂ ಶಾಕ್ ಆಗಿ ನೋಡ್ತಿದ್ದಾರೆ. ಹಾಗಿದ್ರೆ ಮನೋಜ್ ಪವಿತ್ರ ಕೊರಳಿಗೆ ತಾಳಿ ಕಟ್ಟಿದ್ರ? ಖಂಡಿತ ಇಲ್ಲ, ಪವಿತ್ರ ಕೊರಳಿಗೆ ತಾಳಿ ಕಟ್ಟಿದ್ದು ದೇವ್. ಯಾಕಂದ್ರೆ ತಾತ ದೇವ್ರ ಮುಂದೆ ನಿಂತು ಪವಿತ್ರ ಬದುಕು ಚೆನ್ನಾಗಿರ್ಬೇಕು ಅಂದ್ರೆ, ನಿನ್ನ ತಮ್ಮನ ಮಾತನ್ನ ನೀನು ಪೂರೈಸಬೇಕು ಅಂದ್ರೆ ಈ ಮದುವೆಯನ್ನ ಆಗ್ಲೇಬೇಕು ಅಂತ ಹೇಳಿ ತಾತ ದೇವ್ನನ್ನ ಒಪ್ಪಿಸ್ತಾರೆ. ಅದೇ ಕಾರಣಕ್ಕೆ ದೇವ್ ಹೋಗಿದ್ದೆ ಪವಿತ್ರ ಕುತ್ತಿಗೆಗೆ ತಾಳಿ ಕಟ್ತಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ ನೋಡಿ.